Good morning, children. Welcome to Suchitra Excellent Classes. Today we have learned Bilingual 4th Standard Maths Mela Part 1, Unit 2, Hide and Seek. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿನ ಭಾಗ 1ರಲ್ಲಿನ ಪಾಠ 2 ಹೈಡ್ ಆ್ಯಂಡ್ ಸಿಕ್ ಕಣ್ಣಾ ಮುಚ್ಚಾಲೆ ಈ ಒಂದು ಪಾಠದ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 31, 32, 33ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡಿ, ಸರಿನಾ? ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಇವತ್ತಿನ ದಿನ ಅದರ ಮುಂದಿನ ಭಾಗವಾಗಿರ್ತಕ್ಕಂಥ ಪುಟ ಸಂಖ್ಯೆ 34ರಿಂದ ಮುಂದಿನ ವಿವರಣೆಯನ್ನು ಅರ್ಥೈಸಿಕೊಳ್ತಾ ಹೋಗೋಣ. ನೋಡಿ, ಕ್ವೆಶ್ಚನ್ ನಂಬರ್ 4. Jagat and Rani have made different drawings of the same object. Match the views with the object. ಇಲ್ಲಿ ಒಂದೇ ವಸ್ತುಗಳನ್ನು ನೋಡಿ, ಅದೇ ವಸ್ತುಗಳನ್ನು ಬೇರೆ ಬೇರೆ ರಚನೆಗಳನ್ನು ಜಗತ್ ಮತ್ತು ರಾಣಿ ಏನು ಮಾಡಿದ್ದಾರೆ, ಬೇರೆ ಬೇರೆ ಆ್ಯಂಗಲಲ್ಲಿ ಅವರು ವಸ್ತುಗಳ ನೋಟವನ್ನು ತೆಗೆದಿದ್ದಾರೆ. ಅದನ್ನು ಏನು ಮಾಡಬೇಕಪ್ಪ, ನಾವು ಈ ಕೆಳಗಿನ ವಸ್ತುಗಳಿಗೆ ಹೊಂದಿಸಬೇಕು. ನೋಡಿ, ಇಲ್ಲಿ ಒಂದು ಏನಿದೆ, ಚೌಕ, ಕ್ಯೂಬ್ ಅಂತೀವಲ್ಲ ಅದಿದೆ. ಇದು ಮುಂಭಾಗ. ಇದು ಸೈಡಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣ್ತದೆ, ಸೈಡ್ ವ್ಯೂ, ಪಾರ್ಶ್ವನೋಟ ಅಂತ ಹೇಳ್ತೀವಿ. ಇದು ಮುಂಭಾಗ ನೇರವಾಗಿ ನೋಡಿದಾಗ. ಇದು ತ್ರಿಕೋನ ಅಲ್ವಾ? ನೋಡಿ, ಇಲ್ಲಿ ಟಾಪ್ ವ್ಯೂ ಮೇಲಿನಿಂದ ಹೀಗೆ ಕಾಣ್ತದ, ಆದರೆ ಸೈಡಲ್ಲಿ ಒಂದು ಉದ್ದನೆಯ ಬಾಕ್ಸ್ ಥರ ಕಾಣ್ತದೆ. ಇನ್ನು ಫ್ರಂಟ್ ವ್ಯೂ ನೋಡಿ, ಇದು ಮುಂಭಾಗದ ನೋಟ. ಇದು ಏನಿದೆ, ಮುಂಭಾಗದಲ್ಲಿ ಹೀಗೆ ಕಾಣ್ತಾ ಇದೆ, ಆದರೆ ಮೇಲ್ಭಾಗದಲ್ಲಿ ನೋಡಿದಾಗ, ಮೇಲಿನಿಂದ ಇದನ್ನು ನೋಡಿದಾಗ ಹೀಗೆ ಕಾಣಿಸ್ತದೆ. ಇವುಗಳಿಗೆ ಹೊಂದುವಂಥ ಚಿತ್ರ ಯಾವುದು ಇದರಲ್ಲಿ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥ ಚಿತ್ರ ನಿಮಗೆ ಕಾಣಿಸ್ತಾ ಇದೆ, ಚೌಕವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಸೈಡಲ್ಲಿ ನೋಡಿದಾಗ ಇದು ಕೂಡ ಚೌಕ ಇದೆ. ಅದಕ್ಕೋಸ್ಕರ ಇದು ಯಾವುದಕ್ಕೆ ಹೊಂದದಂದ್ರೆ ಈ ಚಿತ್ರಕ್ಕೆ ಹೊಂದುತ್ತದೆ. ಅರ್ಥ ಆಯ್ತಾ? ಇನ್ನು ಇದು ತ್ರಿಭುಜಾಕಾರದಲ್ಲಿದೆ. ಮೇಲ್ಭಾಗದಲ್ಲಿ ನೋಡಿದಾಗ, ಮೇಲಿನಿಂದ ನೋಡಿದಾಗ ತ್ರಿಭುಜಾಕಾರ. ಇಲ್ಲಿ ಮೇಲ್ನೋಟದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಮೇಲ್ನೋಟದಲ್ಲಿ ಇದು ತ್ರಿಭುಜಾಕಾರದಲ್ಲಿದೆ. ಮುಂಭಾಗದಲ್ಲಿ ನೋಡಿದಾಗ ಹೀಗೆ ಪ್ಲೇನಾಗಿ ಕಾಣಿಸ್ತದೆ. ಅದಕ್ಕೋಸ್ಕರ ಇದು ಈ ಚಿತ್ರಕ್ಕೆ ಹೊಂದಿಕೆ ಆಗುತ್ತದೆ. ಇನ್ನು ಉಳಿದಿರುವಂಥ ಒಂದು ಚಿತ್ರ ಯಾವುದಪ್ಪ ಅಂದ್ರೆ ನೋಡಿ, ಇಲ್ಲಿ ತ್ರಿಭುಜಾಕಾರದಲ್ಲಿರ್ತಕ್ಕಂಥ ಇದು ಮುಂಭಾಗದ ನೋಟ. ನೋಡಿ, ಇಲ್ಲಿ ಒಂದು ಭಾಗದಲ್ಲಿ ನೋಡಿದಾಗ ಹೀಗೆ ಕಾಣ್ತದೆ ತ್ರಿಭುಜ ಅಂತ, ಆದರೆ ಮೇಲಿನಿಂದ ನೋಡಿದಾಗ ಅದರಲ್ಲಿರ್ತಕ್ಕಂಥ ಎಲ್ಲ ರೇಖೆಗಳು ಕಾಣಿಸ್ತವ. ಅದಕ್ಕೋಸ್ಕರ ಈ ಒಂದು ಚಿತ್ರ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಒಂದು ಭಾಗಕ್ಕೆ ಹೊಂದಿಕೆ ಆಗುತ್ತದೆ. ಅರ್ಥ ಆಯ್ತಾ? ನೋಡಿ, ಅವರೇನು ಮಾಡಿದ್ದಾರೆ, ಜಗತ್ ಮತ್ತು ರಾಣಿ ಬೇರೆ ಬೇರೆ ಆ್ಯಂಗಲಲ್ಲಿ ಅವೇನಾಗ್ತವ, ಹೀಗೆ ಕಾಣಿಸ್ತವ. ನಾವು ಬೇರೆ ಬೇರೆ ಒಂದು ಆ್ಯಂಗಲಲ್ಲಿ ನೋಡಿದಾಗ ಚಿತ್ರ ಒಂದೇ ಇದ್ದರೂ ಕೂಡ, ಅದು ವಸ್ತು ಒಂದೇ ಇದ್ದರೂ ಕೂಡ ಬೇರೆ ಬೇರೆಯಾಗಿ ಕಾಣಿಸ್ತದ. ನೆಕ್ಸ್ಟ್, ಲುಕ್ ಅರೌಂಡ್ ಯು. Try to make drawings or objects such as chairs, table, pencils, erasers, birthday cap and bottle from different views. ನೀವು ಕೂಡ ನಿಮ್ಮ ಸುತ್ತಲೂ ಇರತಕ್ಕಂಥ ವಸ್ತುಗಳನ್ನು ಗಮನಿಸಿ, ಅಲ್ಲಿ ಕಾಣ್ತಕ್ಕಂಥ ಕುರ್ಚಿಗಳು, ಮೇಜುಗಳು, ಪೆನ್ಸಿಲ್ಗಳು, ಇರೇಸರ್, ಜನ್ಮದಿನದ ಅಂದರೆ ಬರ್ತ್ಡೇ ಟೋಪಿ ಇರ್ತಾವಲ್ಲ ಅದು ಇರಬಹುದು, ಬಾಟಲ್ ಇರಬಹುದು, ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತವ. ನೆಕ್ಸ್ಟ್, ಬಾಕ್ಸಿ ಬಿಲ್ಡಿಂಗ್ಸ್ ಅಂದರೆ ಬಾಕ್ಸ್ ರೀತಿಯ ಕಟ್ಟಡಗಳು. ಜಗತ್ ಆ್ಯಂಡ್ ಮಿನಿ ಆರ್ ಪ್ಲೇಯಿಂಗ್. ದೇ ಆರ್ ಮೇಕಿಂಗ್ ಡಿಫ್ರೆಂಟ್ ಬಿಲ್ಡಿಂಗ್ಸ್ ಅಸ್. ಹ್ಯಾವ್ ಎಂಪ್ಟಿ ಮ್ಯಾಚ್ ಬಾಕ್ಸಸ್. ಯೂಸ್ ಎಂಪ್ಟಿ ಮ್ಯಾಚ್ ಬಾಕ್ಸಸ್ ಆ್ಯಂಡ್ ಮೇಕಿಂಗ್ ದೇರ್ ಡ್ರಾಯಿಂಗ್ಸ್ ಫ್ರಮ್ ಡಿಫ್ರೆಂಟ್ ವ್ಯೂಸ್. ನೋಡಿ, ಇಲ್ಲಿ ಜಗತ್ ಮತ್ತು ಮಿನಿ ಏನು ಮಾಡಿದ್ದಾರೆ, ಖಾಲಿ ಬೆಂಕಿ ಪೊಟ್ಟಣಗಳನ್ನು, ಖಾಲಿ ಕಡ್ಡಿ ಡಬ್ಬಿ ಅಂತೀವಲ್ಲ ನಾವು, ಬೆಂಕಿ ಪೊಟ್ಟಣಗಳನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ಕಟ್ಟಡಗಳನ್ನು ಅವರು ಮಾಡುತ್ತಿದ್ದಾರೆ. ಹಾಗೆ ಅವುಗಳನ್ನು ಏನು ಮಾಡಿದರೆ, ಒಂದೇ ಕಟ್ಟಡ ಇದ್ದರೂ ಕೂಡ ಬೇರೆ ಬೇರೆ ಆ್ಯಂಗಲಲ್ಲಿ ಅದು ಹೇಗೆ ಕಾಣಿಸ್ತದ ಅನ್ನೋದನ್ನು ಕೂಡ ಅವರು ಚಿತ್ರಿಸಿದ್ದಾರೆ. ನೋಡಿ, ಈ ಒಂದು ಬೆಂಕಿ ಪೊಟ್ಟಣ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇಲ್ಲಿ ಮುಂಭಾಗದಲ್ಲಿ 2 ಕಾಣ್ತಾ ಇವೆ, ಸೈಡಲ್ಲಿ 2 ಇವೆ. ಇಲ್ಲಿ ಕಾಣಿಸ್ತಾ ಇದೆಯಾ, 2. ಅದರ ಪಕ್ಕದಲ್ಲಿ ಮುಂಭಾಗದಲ್ಲಿ ಮತ್ತೆ 2. ಹೌದಾ? ಇವೆರಡೂ ಬೆಂಕಿ ಪೊಟ್ಟಣಗಳು. ನೋಡಿ, ಇದನ್ನು ನಾವು ಮುಂಭಾಗದಿಂದ ನೋಡಿದಾಗ, ಫ್ರಂಟಾಗಿ ನೋಡಿದಾಗ ಹೀಗೆ ಕಾಣಿಸ್ತದ.
ಬ್ಯಾಕ್ ಸೈಡ್, ಇದ್ರ ಹಿಂದೆ ಬ್ಯಾಕ್ ಸೈಡ್ ಹೋಗಿ ನೋಡಿದಾಗ ಹೀಗೆ ಕಾಣಿಸ್ತದ. ಮತ್ತು ಮೇಲಿನಿಂದ ನೋಡಿ, ಈಗ ಒಂದು ಫೋಟೋ ತೆಗಿಬೇಕಾದ್ರೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ಆ್ಯಂಗಲಲ್ಲಿ ಫೋಟೋ ತೆಗಿತೀವಿ ಅಲ್ವಾ? ಹಾಗೆಯೇ ಇಲ್ಲಿಯೂ ಕೂಡ ಟಾಪ್ ವ್ಯೂ ಅಂದರೆ ಮೇಲಿನಿಂದ ಹೇಗೆ ಕಾಣಿಸ್ತದ ಅನ್ನೋದು ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಹೌದಾ? ನೆಕ್ಸ್ಟ್, now you also collect empty matchboxes or any other empty boxes to create different buildings and draw their top side and front views. You can challenge your friends by asking them to match your drawing with the right building. ನೋಡಿ, ಈಗ ನೀವು ಕೂಡ ಏನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೆಂಕಿ ಪೊಟ್ಟಣಗಳು ಅಂದರೆ ಕಡ್ಡಿ ಡಬ್ಬಿಗಳು, ಬೆಂಕಿ ಪೊಟ್ಟಣಗಳನ್ನು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಬಾಕ್ಸ್ಗಳು ಖಾಲಿಯಾಗಿದ್ದರೆ ಅವುಗಳನ್ನ ತೆಗೆದುಕೊಂಡು ನೀವೇನು ಮಾಡ್ಬೋದು, ಈ ರೀತಿಯಾಗಿ ವಿವಿಧ ರೀತಿಯ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡಬಹುದು. ಅದನ್ನು ನೀವು ಪಾರ್ಶ್ವ ನೋಟದಲ್ಲಿ, ಮುಂಭಾಗದಲ್ಲಿ ಅಂದರೆ ಸೈಡಲ್ಲಿ ನೋಡ್ಬೋದು, ಮುಂಭಾಗದಿಂದ ನೋಡಿ, ಹಾಗೆ ಹಿಂಭಾಗದಿಂದನೂ ಕೂಡ ಚಿತ್ರಿಸಿ. ಇವೆಲ್ಲವುಗಳನ್ನು ನೀವು ಕೂಡ ಚಿತ್ರವನ್ನು ಸರಿಯಾದ ಕಟ್ಟಡದೊಂದಿಗೆ ಹೋಲಿಸುವಂತೆ ನಿಮ್ಮ ಸ್ನೇಹಿತರಿಗೆ ಇದೇ ರೀತಿಯ ಒಂದು ಕಟ್ಟಡಗಳನ್ನು ಮಾಡಲಿಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಚಾಲೆಂಜ್ ಮಾಡಬಹುದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್, ಕ್ಯಾಟ್ ಫೈನ್ಸ್ ಜಗತ್. ಜಗತ್ನನ್ನು ಬೆಕ್ಕು ಹುಡುಕುತ್ತದೆ. ನೋಡಿ, ದ ನೆಕ್ಸ್ಟ್ ಡೇ ದ 5 ಫ್ರೆಂಡ್ಸ್ ಗೋ ಟು ಸ್ಕೂಲ್ ಫೀಲಿಂಗ್ ಎಕ್ಸೈಟೆಡ್ ಆ್ಯಸ್ ಇಟ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ಡೇ. ಜಗತ್ಸ್ ಪೆಟ್ ಕ್ಯಾಟ್ ಫಾಲೋಸ್ ಹಿಮ್ ಟು ಸ್ಕೂಲ್. ದ ಕ್ಯಾಟ್ ಸಿಟ್ಸ್ ಆನ್ ದ ವಿಂಡೋ ಆ್ಯಂಡ್ ಟ್ರೈಸ್ ಟು ಫೈಂಡ್ ಜಗತ್. ನೋಡಿ, ಮರುದಿನ ಚಟುವಟಿಕೆ ದಿನ ಇರೋದ್ರಿಂದ ಐದು ಜನ ಗೆಳೆಯರೆಲ್ಲರೂ ಸೇರಿ ಏನು ಮಾಡ್ತಾರೆ, ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದಾಗ ಜಗತ್ನ ಒಂದು ಪ್ರೀತಿಯ ಬೆಕ್ಕು ಏನು ಮಾಡ್ತದ, ಜಗತ್ನನ್ನು ಫಾಲೋ ಮಾಡಿಕೊಂಡು ಶಾಲೆಯವರೆಗೂ ಹೋಗ್ತದ. ನೋಡಿ, ಇಲ್ಲಿ ವಿಂಡೋದಲ್ಲಿ ಕುಳಿತುಕೊಂಡಿದೆ ಅಲ್ವಾ? ಇದು ಶಾಲೆವರೆಗೆ ಹೋಗಿ ಜಗತ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತದ. ನೋಡಿ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ. ಗೊತ್ತಾಯ್ತಾ? ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಅಂದರೆ ಮೊದಲನೆಯ ಸಾಲು, ಎರಡನೆಯ ಸಾಲು, ಮತ್ತು ನೋಡಿ ಇದು ಮೂರನೆಯ ಸಾಲು. ಗೊತ್ತಾಯ್ತಾ? ಈಗ ಮುಂದೆ ಏನು ಮಾಡೋಣ ನೋಡೋಣ. ಲೆಟಸ್ ಡು, ನಾವು ಮಾಡೋಣ. ಜಗತ್ಸ್ ಕ್ಯಾಟ್ ಸೀಸ್ ಹಿಮ್ ಸಿಟ್ಟಿಂಗ್ ಆನ್ ದ ಥರ್ಡ್ ಡೆಸ್ಕ್ ಇನ್ ದ ಫಸ್ಟ್ ರೋ. ಮೊದಲ ಅಡ್ಡ ಸಾಲಿನಲ್ಲಿ ಮೂರನೇ ಡೆಸ್ಕ್ನಲ್ಲಿ ಜಗತ್ ಕುಳಿತಿರುವುದನ್ನು ಬೆಕ್ಕು ನೋಡ್ತದ. ನೋಡಿ, ಇದು ಮೊದಲನೆಯ ಸಾಲು, ಇದು ಎರಡನೆಯ ಸಾಲು, ಇದು ಮೂರನೆಯ ಸಾಲು. ನೋಡಿ, ಮೊದಲನೆಯ ಸಾಲಿನಲ್ಲಿ ಮೂರನೆಯ ಬೆಂಚಲ್ಲಿ ಜಗತ್ ಏನು ಮಾಡಿದ್ದಾನೆ, ಇಲ್ಲಿ ಕುಳಿತುಕೊಂಡಿದ್ದಾನೆ. ಅದನ್ನು ಬೆಕ್ಕು ನೋಡ್ತದ. ಅರ್ಥ ಆಯ್ತಾ? ಮೊದಲನೆಯ ಸಾಲಿನ ಮೂರನೆಯ ಬೆಂಚ್ನಲ್ಲಿ ಯಾರು ಕುಳಿತಿದ್ದಾರೆ, ಜಗತ್. ಹೌದಾ? ಆತನ ಬೆಕ್ಕು ಅವನನ್ನು ನೋಡ್ತದ. ನೆಕ್ಸ್ಟ್, ಮಾರ್ಕ್ ಜಗತ್ಸ್ ಪೊಸಿಷನ್ ಇನ್ ದ ಪಿಕ್ಚರ್. ಚಿತ್ರದಲ್ಲಿ ಜಗತ್ ಎಲ್ಲಿ ಕಾಣಿಸ್ತಾ ಇದ್ದಾನೆ ಅದನ್ನು ರೌಂಡ್ ಮಾಡಿ, ಸರ್ಕಲ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಇವನು ಜಗತ್. ನೆಕ್ಸ್ಟ್, ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ದ ಬ್ಲೂ ಬ್ಯಾಗ್. ನೀಲಿ ಬ್ಯಾಗ್ ಸ್ಥಾನವನ್ನು ಏನು ಮಾಡಬೇಕು, ವಿವರಿಸಿ ಅಂತ ಹೇಳ್ತಾರೆ. ನೀಲಿ ಬ್ಯಾಗ್ ಎಲ್ಲಿದೆ ನೋಡೋಣ. ಒಂದನೆಯ ಸಾಲು, ಎರಡನೆಯ ಸಾಲು, ಮೂರನೆಯ ಸಾಲು. ನೋಡಿ, ಈ ಚಿತ್ರದಲ್ಲಿ ನೀಲಿ ಬ್ಯಾಗ್ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ನೋಡಿ, ಇದು ಮೂರನೆಯ ಸಾಲು. ನೋಡಿ, ಇಲ್ಲಿ ಎಲ್ಲೂ ಬ್ಯಾಗ್ ಕಾಣಿಸ್ತಾ ಇಲ್ಲ. ಇದು ಒಂದನೇ ಸಾಲಿನಲ್ಲಿಲ್ಲ, ಎರಡನೇ ಸಾಲಿನಲ್ಲಿಲ್ಲ, ಮೂರನೇ ಸಾಲಿನಲ್ಲಿ ಇಲ್ಲಿ ಒಂದು ಹುಡುಗನ ಹತ್ರ ಬ್ಯಾಗ್ ಇದೆ, ಅದು ಬ್ಲೂ ಕಲರ್. ಹೌದಾ? ನೋಡಿ, ಮೂರನೆಯ ಸಾಲಿನ ಮೊದಲನೆಯ ಬೆಂಚ್. ನೋಡಿ, ಫಸ್ಟ್ ಡೆಸ್ಕ್ ಇನ್ ದ ಥರ್ಡ್ ರೋ. ಮೂರನೆಯ ಸಾಲಿನ ಮೊದಲನೆಯ ಒಂದು ಡೆಸ್ಕ್. ನೋಡಿ, ಮೂರನೆಯ ಸಾಲಿನ ಮೊದಲನೆಯ ಡೆಸ್ಕ್. ಈ ಮೂರನೆಯ ಸಾಲಿನ ಮೊದಲನೆಯ ಡೆಸ್ಕ್ನಲ್ಲಿ ನೀಲಿ ಬ್ಯಾಗನ್ನು ಹಿಡಿದುಕೊಂಡು ಒಬ್ಬ ಹುಡುಗ ನಿಂತಿದ್ದಾನೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಡು ಯು ಸಿ ಆನ್ ದ ಮಿಡಲ್ ಡೆಸ್ಕ್ ಆಫ್ ದ ಸೆಕೆಂಡ್ ರೋ. ನೋಡಿ, ವಾಟ್ ಡು ಯು ಸಿ ಇನ್ ದ ಮಿಡಲ್. ನೋಡಿ, ಮಿಡಲ್ ಡೆಸ್ಕ್ ಅಂದರೆ ಮಧ್ಯದ ಸಾಲು. ಮಧ್ಯದ ಸಾಲಿನಲ್ಲಿ ಇರ್ತಕ್ಕಂಥ ಒಂದು ಡೆಸ್ಕ್ನಲ್ಲಿ ನೀವು ಏನನ್ನು ನೋಡ್ತೀರಿ? ಎರಡನೆಯ ಅಡ್ಡ ಸಾಲು. ಎರಡನೆಯ ಡೆಸ್ಕ್ನಲ್ಲಿ ನೀವೇನು ಕಾಣಿಸ್ತಾ ಇದೆ? ಒಂದು ಕೆಂಪು ಬಣ್ಣದ ಬಾಟಲ್ ಕಾಣಿಸ್ತಾ ಇದೆ. ರೆಡ್ ಕಲರ್ ವಾಟರ್ ಬಾಟಲ್ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಎರಡನೇ ಅಡ್ಡ ಸಾಲಿನಲ್ಲಿ ಮಧ್ಯದ ಒಂದು ಡೆಸ್ಕ್ನಲ್ಲಿ ಕೆಂಪು ಬಾಟಲ್ ಕಾಣಿಸ್ತಾ ಇದೆ. ರೆಡ್ ವಾಟರ್ ಬಾಟಲ್, ಕೆಂಪು ಬಣ್ಣದ ಬಾಟಲ್. ಫೋರ್ತ್ ಕ್ವೆಶನ್, ವೇರ್ ಈಸ್ ದ ನೋಟ್ಬುಕ್ ಕೆಪ್ಟ್? ದ ಫಸ್ಟ್ ಡೆಸ್ಕ್ ಇನ್ ದ ಸೆಕೆಂಡ್ ರೋ ಆರ್
ದ ಮಿಡಲ್ ಡೆಸ್ಕ್ ಇನ್ ದ ಥರ್ಡ್ ರೋ. ನೋಟ್ ಪುಸ್ತಕವನ್ನು ಎಲ್ಲಿ ಇಡಲಾಗಿದೆ? ಎರಡನೆಯ ಅಡ್ಡ ಸಾಲಿನ ಮೊದಲನೆಯ ಡೆಸ್ಕ್ ಅಥವಾ ಮೂರನೆಯ ಅಡ್ಡ ಸಾಲಿನ ಮಧ್ಯದ ಡೆಸ್ಕ್. ನೋಡಿ, ಎರಡನೇ ಅಡ್ಡ ಸಾಲಿನ ಮೊದಲ ಡೆಸ್ಕ್. ನೋಡಿ, ಎರಡನೇ ಅಡ್ಡ ಸಾಲಿನ ಮೊದಲ ಡೆಸ್ಕ್ನಲ್ಲಿ ಪುಸ್ತಕ ಇಲ್ಲ, ಹೌದಾ? ಹಾಗೆ ಮೂರನೇ ಅಡ್ಡ ಸಾಲಿನ ಒಂದು ಮಧ್ಯದ ಡೆಸ್ಕ್ನಲ್ಲಿ ಪುಸ್ತಕ ಇದೆ ಅಂತ ಹೇಳ್ತಾರೆ. ಇಲ್ಲ, ಎರಡನೇ ಅಡ್ಡ ಸಾಲಿನ ಕೊನೆಯ ಒಂದು ಸ್ಥಳದಲ್ಲಿ ಅದು ಇದೆ, ಹೌದಾ? ಲಾಸ್ಟ್ ಡೆಸ್ಕ್ನಲ್ಲಿ ಪಠ್ಯಪುಸ್ತಕ ಇದೆ. ಗೊತ್ತಾಗ್ತಾ ಇದೆಯಾ? ನೋಡಿ, ಏನಂತ ಬರೀಬೇಕಿದ್ರು ಉತ್ತರ ಅಂದರೆ ಎರಡನೇ ಅಡ್ಡ ಸಾಲಿನ ಕೊನೆಯ ಡೆಸ್ಕ್, ಲಾಸ್ಟ್ ಡೆಸ್ಕ್ ಇನ್ ದ ಸೆಕೆಂಡ್ ರೋ. ನೋಡಿ, ಲಾಸ್ಟ್ ಡೆಸ್ಕ್ ಇನ್ ದ ಸೆಕೆಂಡ್ ರೋ, ಫಸ್ಟ್ ಡೆಸ್ಕ್, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಅಂದರೆ ಮೊದಲನೆಯ ಸಾಲು, ಎರಡನೆಯ ಸಾಲು, ಮೂರನೆಯ ಸಾಲು. ಎರಡನೆಯ ಸಾಲಿನ ಕೊನೆಯ ಒಂದು ಬೆಂಚ್ ಮೇಲೆ ಪುಸ್ತಕ ಇದೆ, ಹೌದಾ? ನೋಟ್ ಪುಸ್ತಕ ಇದೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಒನ್, ಡ್ರಾ ಆ್ಯನ್ ಆ್ಯಪಲ್ ಆನ್ ದ ಥರ್ಡ್ ಡೆಸ್ಕ್ ಆಫ್ ದ ಸೆಕೆಂಡ್ ರೋ. ಎರಡನೆಯ ಸಾಲಿನ ಮೂರನೆಯ ಡೆಸ್ಕ್ನ ಮೇಲೆ ಸೇಬಿನ ಚಿತ್ರವನ್ನು ತೆಗೀರಿ. ನೋಡಿ, ಪ್ರಶ್ನೆ ಏನಪ್ಪ ಅಂದರೆ ಎರಡನೆಯ ಸಾಲು ನೆನ್ಪಿಟ್ಕೊಳ್ಳಿ, ಮೂರನೆಯ ಡೆಸ್ಕ್ ಮೇಲೆ. ಎರಡನೆಯ ಸಾಲು, ನಮ್ಮದು ಎರಡನೇ ಸಾಲು ಯಾವುದು? ಇದಲ್ವಾ? ಒಂದನೆಯ ಸಾಲು, ಇದು ಎರಡನೆಯ ಸಾಲು. ಎರಡನೆಯ ಸಾಲಿನ ಮೂರನೆಯ ಡೆಸ್ಕ್ ಮೇಲೆ ಒಂದು ಆ್ಯಪಲ್ ಚಿತ್ರ ತೆಗೀರಿ ಅಂತ ಹೇಳ್ತಾರೆ. ನೋಡಿ, ಒಂದು ಆ್ಯಪಲ್ ಚಿತ್ರವನ್ನು ತೆಗೀರಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇಲ್ಲಿ ಒಂದು ಈ ಚಿತ್ರಕ್ಕೆ ಸಂಬಂಧಿಸಿದಂತೆ, ಜಗತ್ನ ಶಾಲೆಯ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ಒಂದು 5 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ಅವುಗಳಿಗೆ ಉತ್ತರಗಳನ್ನು ಕೂಡ ಈಗ ತಿಳಿದುಕೊಂಡಿದ್ದೇವೆ. ಹಾಗೆಯೇ ಮತ್ತು ಒಂದು ಮ್ಯಾಚ್ ಬಾಕ್ಸ್ಗಳ ಸಹಾಯದಿಂದ ಹೇಗೆ ಒಂದು ಕಟ್ಟಡವನ್ನು ರಚನೆ ಮಾಡಬೇಕು, ಹಾಗೆ ಅದನ್ನು ಯಾವ ಭಾಗದಿಂದ, ಮುಂಭಾಗದ ನೋಟ, ಹಿಂಭಾಗದ ನೋಟ, ಮೇಲಿನ ನೋಟ, ಹೇಗೆ ಅದನ್ನು ರಚನೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿದುಕೊಂಡಿದ್ದೇವೆ. ಆಕೃತಿಗಳ ಬಗ್ಗೆ ಕೂಡ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆಯೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಬರೆದುಕೊಳ್ಳಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.